ಹಲೋ ಗೆಳೆಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಗೆಳೆಯರೇ, ನಮ್ಮ ವೇದಗಳು, ಪುರಾಣಗಳು ಮತ್ತು ಗ್ರಂಥಗಳು ಬ್ರಹ್ಮ ಮುಹೂರ್ತವನ್ನ ಅತ್ಯಂತ ಮಂಗಳಕರ ಅಂತ ಹೇಳಿವೆ. ಈ ಸಮಯದಲ್ಲಿ ಪರಿಸರದಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಈ ಸಮಯದಲ್ಲಿ ಮಾಡಿದ ಯಾವುದೇ ಕೆಲಸವೂ ಯಶಸ್ವಿಯಾಗುತ್ತದೆ. ಹಾಗಾಗಿ ಬ್ರಹ್ಮ ಮುಹೂರ್ತವನ್ನ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಈ ಸಮಯವನ್ನ ದೇವರ ಸಮಯವೆಂದು ಹೇಳಲಾಗಿದ್ದು, ಈ ಮುಹೂರ್ತದಲ್ಲಿ ಮಗು ಜನಿಸಿದರೆ ಏನಾಗುತ್ತದೆ, ಬ್ರಹ್ಮ ಮುಹೂರ್ತದಲ್ಲಿ ಮಗು ಜನಿಸಿದರೆ ಯಾವೆಲ್ಲ ಗುಣ ಸ್ವಭಾವವನ್ನ ಹೊಂದಿರುತ್ತೆ, ಜೊತೆಗೆ ಬ್ರಹ್ಮ ಮುಹೂರ್ತದ ಅರ್ಥ, ಅದರ ಅವಧಿ ಎಷ್ಟು ಎಂಬುದನ್ನು ಇವತ್ತು ತಿಳಿದುಕೊಳ್ಳೋಣ. ಗೆಳೆಯರೇ, ಶಾಸ್ತ್ರಗಳ ಪ್ರಕಾರ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತ ಮುಂಜಾನೆ 4 ಗಂಟೆಗೆ ಆರಂಭವಾಗಿ 5 ಗಂಟೆ 30 ನಿಮಿಷದವರೆಗೆ ಇರುತ್ತದೆ. ನಿಖರವಾಗಿ ಹೇಳಬೇಕು ಅಂತ ಅಂದ್ರೆ ಸೂರ್ಯೋದಯಕ್ಕೆ ಮೊದಲು 1.5 ಗಂಟೆಗಳ ಅವಧಿ ಆಗಿರುತ್ತೆ. ಒಟ್ಟಾರೆ ಇದರ ಅವಧಿ 1 ಗಂಟೆ 36 ನಿಮಿಷಗಳು, ಅಂದರೆ 96 ನಿಮಿಷಗಳು ಆಗಿರುತ್ತೆ. ಈ ಮುಹೂರ್ತವನ್ನ ಯಾವಾಗಲೂ ಶಾಸ್ತ್ರಗಳಲ್ಲಿ ಅತ್ಯಂತ ವಿಶೇಷವೆಂದು ಹೇಳಲಾಗಿದ್ದು, ಈ ಮುಹೂರ್ತವು ದೇವರ ದರ್ಶನ ಮತ್ತು ದೇವರ ಆಶೀರ್ವಾದವನ್ನ ಪಡೆಯಲು ಅತ್ಯಂತ ಸೂಕ್ತ ಸಮಯವೆನ್ನುವ ನಂಬಿಕೆ ಇದೆ. ಈ ಮುಹೂರ್ತದಲ್ಲಿ ಮಾಡುವ ಪ್ರತಿಯೊಂದು ಕೆಲಸಗಳ ಮೇಲೂ ದೇವರ ಆಶೀರ್ವಾದ ಇರುತ್ತೆ ಅಂತ ಹೇಳಲಾಗುತ್ತೆ. ಜೊತೆಗೆ ಈ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಕೆಲವು ಸಕಾರಾತ್ಮಕ ಶಕ್ತಿಗಳು ಯೋಗ ಮತ್ತು ಧ್ಯಾನದ ಮೂಲಕ ನಿಮ್ಮೊಳಗಿನ ನಿಮ್ಮನ್ನ ಅರಿತುಕೊಳ್ಳಬಹುದು ಎಂದು ಹೇಳಲಾಗುತ್ತೆ. ಈ ಬ್ರಹ್ಮ ಮುಹೂರ್ತದಲ್ಲಿ ಹುಟ್ಟಿದ ಮಕ್ಕಳು ಅದ್ಭುತ ವಿಶೇಷ ಶಕ್ತಿಯನ್ನ ಹೊಂದಿರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಈ ಮುಹೂರ್ತದಲ್ಲಿ ಹುಟ್ಟುವ ಮಕ್ಕಳು ಎಷ್ಟು ವಿಶೇಷವಾಗಿರುತ್ತಾರಂದ್ರೆ, ಹಿಂದಿನ ಜನ್ಮದಲ್ಲಿ ಪುಣ್ಯ ಮತ್ತು ದೇವರ ಭಕ್ತಿಯಿಂದಾಗಿ ಹುಟ್ಟುತ್ತಾರೆ ಎಂಬ ನಂಬಿಕೆ ಇದೆ. ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಹುಟ್ಟುವ ಮಗುವಿನ ಲಕ್ಷಣಗಳನ್ನ ನೋಡೋದಾದ್ರೆ, ಈ ಮುಹೂರ್ತದಲ್ಲಿ ಹುಟ್ಟುವ ಮಗು ಸೂರ್ಯದೇವನ ಸಾರಥಿಯಾದ ಅರುಣನಂತೆ ತೇಜಸ್ಸು ಹೊಂದಿರುತ್ತಾರೆ ಅಂತ ಹೇಳಲಾಗಿದೆ. ಅಲ್ಲದೆ ಈ ಮಕ್ಕಳಲ್ಲಿ ಅನೇಕ ವಿಶೇಷ ಗುಣಗಳಿದ್ದು, ಬ್ರಹ್ಮ ಮುಹೂರ್ತದಲ್ಲಿ ಜನಿಸಿದ ವ್ಯಕ್ತಿಗಳು ಅತ್ಯಂತ ಶಿಸ್ತಿನವರು ಆಗಿರ್ತಾರೆ. ಯಾಕಂದ್ರೆ ಸೂರ್ಯನ ಸಾರಥಿಯಾದ ಅರುಣನು ಶಿಸ್ತಿನ ಇನ್ನೊಂದು ಮುಖ ಆಗಿದ್ದ. ಸೂರ್ಯದೇವನ ಸಾರಥಿಯಂತಹ ಗುಣಗಳನ್ನ ಹೊಂದಿರೋದ್ರಿಂದ ಈ ಮಕ್ಕಳು ಕೂಡ ಶಿಸ್ತಿನ ಸಿಪಾಯಿಯಾಗಿರ್ತಾರೆ. ಈ ಮಕ್ಕಳು ಸೂರ್ಯೋದಯಕ್ಕೆ ಮುಂಚೆ ಅಥವಾ ಪ್ರತಿದಿನ ನಿಗದಿತ ಸಮಯದಲ್ಲಿ ಏಳಲು ಇಷ್ಟಪಡುತ್ತಾರೆ. ಇದರಿಂದ ಮಕ್ಕಳ ಬೆಳವಣಿಗೆ, ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಬಹುದಾಗಿದೆ. ಈ ಮಕ್ಕಳ ಇನ್ನೊಂದು ವಿಶೇಷತೆ ಎಂದರೆ, ಅವರು ಇತರರನ್ನ ಎಲ್ಲ ಕಾರ್ಯದಲ್ಲೂ ಪ್ರೇರೇಪಿಸುವ ಜೊತೆಗೆ ಜೀವನದಲ್ಲಿ ಮುಂದುವರಿಯುವುದು ಹೇಗೆ ಅನ್ನೋದನ್ನ ಕಲಿಸಿಕೊಡ್ತಾರೆ. ಈ ಮಕ್ಕಳು ಸತ್ಯವನ್ನ ಮಾತನಾಡುತ್ತಾ ಜೀವನದಲ್ಲಿ ಸರಿಯಾದ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾರೆ. ಇದರ ಹೊರತಾಗಿ ಈ ಮಕ್ಕಳು ತಮ್ಮ ವಿಶಿಷ್ಟ ಕೆಲಸಗಳೊಂದಿಗೆ ತಮ್ಮ ಅಳಿಸಲಾಗದ ಛಾಪನ್ನ ಬಿಡುವಲ್ಲಿ ನಿಷ್ಣಾತರಾಗಿದ್ದಾರೆ ಎಂದು ಹೇಳಲಾಗುತ್ತೆ. ಗೆಳೆಯರೇ, ಬ್ರಹ್ಮ ಮುಹೂರ್ತದಲ್ಲಿ ಮಗು ಜನಿಸಿದ್ರೆ ಕುಟುಂಬಕ್ಕೂ ಒಳ್ಳೆಯದು ಎಂಬ ನಂಬಿಕೆ ತಲತಲಾಂತರದಿಂದ ಬಂದಿದೆ. ಹಾಗಾಗಿ ನಂಬಿಕೆ ಮತ್ತು ಶಾಸ್ತ್ರವನ್ನ ಆಧರಿಸಿದ ಬರಹವಾಗಿರುವ ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ನಮಸ್ಕಾರ.